ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಅದು ಯಾರೇ ಇರಲಿ, ನೀವು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವಂತಹವರಾಗಿರಲಿ ಅಥವಾ ದಾಂಪತ್ಯದ ವಿಚಾರದಲ್ಲಿ ಗಂಡ ಹೆಂಡತಿಯೇ ಆಗಿರಲಿ, ಸಣ್ಣ ಪುಟ್ಟ ಕಲಹಗಳು ಬಂದು ಏನಾದರೂ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಬಿರುಕು ಆಗಿದ್ದರೆ ಅಥವಾ ಪ್ರೇಮಿಗಳ ನಡುವೆ ಏನಾದರೂ ವಿರಸಗಳಾಗಿ ಒಟ್ಟು ದೂರ ದೂರ ಆಗಿದ್ದರೆ ವೀಕ್ಷಕರೇ, ಅಂತಹವರನ್ನು ನಾವು ಒಂದು ಸರಳ ಪರಿಹಾರ ಮಾರ್ಗದಲ್ಲಿ ನಾವು ಇವತ್ತು ಅವ್ರನ್ನ ಬರಮಾಡ್ಕೊಳ್ಬೋದು ವೀಕ್ಷಕರೇ. ಹೇಗೆ ನಾವು ಇಷ್ಟಪಟ್ಟಂಥವ್ರನ್ನ ನಾವು ಹೇಗೆ ಬರಮಾಡ್ಕೊಳ್ಬಹುದು, ನಮ್ಮ ಒಂದು ನಿಜವಾದಂತಹ ಒಂದು ಪ್ರೀತಿಯನ್ನು ನಾವು ಹೇಗೆ ಪಡಿಬಹುದು ಎಂಬಂಥದ್ದನ್ನು ಒಂದು ಸರಳ ಒಂದು ರೀತಿಯಲ್ಲಿ ನಾನು ನಿಮಗೆ ಇವತ್ತು ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ. ನೋಡಿ, ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಇದೇ ರೀತಿಯ ಹಲವು ನಿಮಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ವೀಕ್ಷಕರೇ. ನೋಡಿ, ವಶೀಕರಣ ಅನ್ನುವಂಥದ್ದು ಯಾವುದೋ ಒಂದು ಕೆಟ್ಟ ಪೂಜೆ ಅಲ್ಲ, ಯಾವುದೋ ಒಂದು ಕ್ಷುದ್ರ ಪೂಜೆ ಅಲ್ಲ. ಇದು ಒಂದು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇರೋಂಥದ್ದು ಇದು ಒಂದು ಸರಳವಾದಂತಹ ಒಂದು ಕುಡ್ಲದ ವಿಧಾನ. ಅಂದರೆ ದಕ್ಷಿಣ ಕನ್ನಡದ ಭಾಗದಲ್ಲಿ ಹೆಚ್ಚು ವಿಚಾರದಲ್ಲಿ ಇರುವಂತಹ ಈ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಷ್ಟಪಟ್ಟವರನ್ನ ನಾವು ಯಾವುದೇ ಒಂದು ಕಿರಿಕಿರಿ ಇಲ್ಲದ ಹಾಗೆ ಅವ್ರನ್ನ ಸರಳವಾಗಿ ನಮ್ಮ ಒಂದು ಹತೋಟಿಗೆ ತೆಗೆದುಕೊಳ್ಳಿಕ್ಕೆ ಇದೊಂದು ಪರಿಹಾರ ಮಾರ್ಗ ಅಂತ ಹೇಳಿದ್ರೆ ಈ ಒಂದು ಸರಳವಾದಂತಹ ಒಂದು ತಂತ್ರ. ನೋಡಿ, ಬರೀ ಕೇವಲ ಈ ಒಂದು 3 ಶಬ್ದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಬರೀ ಕೇವಲ ಈ ಒಂದು 3 ಶಬ್ದ ಯಾವುದಪ್ಪ ಈ 3 ಶಬ್ದಗಳಂತ ಹೇಳಿದ್ರೆ ಮನಂ ಇಚ್ಛಾ ವಶಂ. ಮನಂ ಇಚ್ಛಾ ವಶಂ. ಕೇವಲ ಈ 3 ಶಬ್ದದಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಾವು ನಮ್ಮ ಹತ್ರ ಬರಮಾಡ್ಕೊಳ್ಬೋದು ವೀಕ್ಷಕರೇ. ಅದು ಹೇಗೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಸರಳವಾದಂತಹ ಒಂದು ತಂತ್ರವನ್ನು ನಿಮಗೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು 5 ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ. ಆಯಿತಾ? 5 ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ನೀವು ಬುಧವಾರ ದಿನ, ಅಂದರೆ ಇವತ್ತಿನ ದಿನ ಬುಧವಾರ ದಿನ ಏನಿದೆ, ಆ ಬುಧವಾರದ ದಿನ ನೀವು ರಾತ್ರಿ ಹೊತ್ತು ನೀವು ಮಲಗುವುದಕ್ಕಿಂತ ಮುಂಚಿತವಾಗಿ ನೀವು ಈ 5 ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಆ 5 ಅರಳಿ ಮರದ ಎಲೆಯ ಮೇಲ್ಭಾಗದಲ್ಲಿ ನೀವು ಮನಂ ಇಚ್ಛಾ ವಶಂ ಅನ್ನಂತಹ ಈ 3 ಶಬ್ದವನ್ನು ನೀವು ಬರೀರಿ. ಆಯ್ತಾ? ಈ 3 ಶಬ್ದವನ್ನು ನೀವು 5 ಅರಳಿ ಮರದ ಎಲೆಗಳ ಮೇಲೆ ಬರೆದುಬಿಟ್ಟು ನೀವು ವೀಕ್ಷಕರೇ, ಆ ಅರಳಿ ಮರದ ಎಲೆಗಳನ್ನು ನೀವು ನಿಮ್ಮ ಮಲಗುವಂತಹ ಒಂದು ತಲೆಯ ದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಪೂರ್ತಿಯಾಗಿ ಆವತ್ತು ದಿನ ಮಲಗಿ. ಆಯ್ತಾ? ನೋಡಿ, ಮನಂ ಇಚ್ಛಾ ವಶಂ ಈ ಒಂದು 3 ಶಬ್ದಗಳನ್ನು ನೀವು ಆ ಅರಳಿ ಮರದ ಎಲೆಯ ಮೇಲೆ ಬರಿಬೇಕಾದ್ರೆ ನೀವು ಏಕಾಗ್ರತೆಯಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳಾಗಿದ್ದರೆ, ಗಂಡ ಅಥವಾ ಬೇರೆ ಏನಾದರೂ ಒಂದು ಅನೈತಿಕ ವಿಚಾರಕ್ಕೆ ಹೋಗಿದ್ರೆ ಅಥವಾ ಹೆಂಡತಿ ಏನಾದರೂ ಒಂದು ಅನೈತಿಕ ಸಂಬಂಧದ ವಿಚಾರದಲ್ಲಿ ಏನಾದರೂ ಇದ್ದರೆ ಅಂಥವರನ್ನು ನೀವು ಸರಳವಾಗಿ ಈ ಒಂದು ಎಲ್ಲ ಚಟಗಳಿಂದ ನೀವು ದುಷ್ಪರಿಣಾಮವನ್ನು ಬಿಡಿಸ್ಕೊಂಡು ನೀವು ಈ ಒಂದು ಸರಳ ತಂತ್ರವನ್ನು ನೀವು ಮಾಡ್ಬೋದು. ಮನಂ ಇಚ್ಛಾ ವಶಂ ಅನ್ನಂತಹ ಈ 3 ಶಬ್ದವನ್ನು ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ನಿಮ್ಮ ಹತ್ರ ಬರಬೇಕಾಗಿರುವಂತಹ ವ್ಯಕ್ತಿಯನ್ನು ನೀವು ನೆನೆಸ್ಕೊಂಡು ಏಕಾಗ್ರತೆಯಿಂದ ನೆನೆಸ್ಕೊಂಡು ಒಟ್ಟು 5 ಅರಳಿ ಮರದ ಎಲೆ ಮೇಲ್ಗಡೆ ನೀವು ಇದನ್ನು ವಿಚಾರವನ್ನು ಬರೆದು ಬಿಟ್ಟು ನೀವು ವೀಕ್ಷಕರೇ ಮಲಗುವಂತಹ ತಲೆ ದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಬಿಟ್ಟು ಮಲಗಿ. ಆಯ್ತಾ? ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೀವು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳು ನಿಮ್ದೇನಿದೆ ಎಲ್ಲ ನೀವು ಮುಗಿಸ್ಕೊಂಡು ನೀವು ಸ್ನಾನ ಮಾಡಿಕೊಂಡೇ ಹೋಗಬೇಕಾಗ್ತದೆ. ನೋಡಿ, ಸ್ನಾನ ಮಾಡಿದ ಮೇಲೆ ಆ 5 ಅರಳಿ ಮರದ ಎಲೆಗಳು ಏನು ಬರೆದಿರ್ತೀರಿ ನೀವು, ಮನಂ ಇಚ್ಛಾ ವಶಂ ಅಂತ ಏನು ಬರೆದಿರ್ತೀರಿ, ಆ 5 ಅರಳಿ ಮರದ ಎಲೆಯನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆಯ ಹತ್ತಿರ ಸಮೀಪದಲ್ಲಿ ಇರುವಂತಹ ಈ ಬಿಳಿ ಎಕ್ಕದ ಗಿಡಕ್ಕೆ ನೀವು ಹೋಗ್ಬಿಟ್ಟು ಅದನ್ನು ಕಟ್ಬಿಟ್ಟು ಬನ್ನಿ. ಆಯ್ತಾ? ಅಂದರೆ ಮೊದಲಿಗೆ ಆ 5 ಅರಳಿ ಮರದ ಎಲೆಯನ್ನು ನೀವು ಒಂದು ಗಂಟು ಮಾಡ್ಕೊಳ್ಳಿ, ಕಟ್ಕೊಳ್ಳಿ. ಅದನ್ನು ಒಂದು ಕಟ್ಟಿ ಅದನ್ನು ಸಮೇತವಾಗಿ ಒಂದು ಬಿಳಿ ದಾರದಲ್ಲಿ ಹೋಗ್ಬಿಟ್ಟು ತೊಗೊಂಡೋಗಿ ನೀವು ಒಂದು ಬಿಳಿ ಎಕ್ಕದ ಗಿಡಕ್ಕೆ ನೀವು ಹೋಗಿ ಇದನ್ನು ಕಟ್ಬಿಟ್ಟು ಬನ್ನಿ ವೀಕ್ಷಕರೇ. ನೀವು ನೋಡಿ, ಇದರ ಒಂದು ಫಲಿತಾಂಶ ನಿಮಗೆ ನಿಜವಾಗ್ಲೂ ಒಂದು ಅಚ್ಚರಿಯನ್ನು ನಿಮಗೆ ತಂದು ಕೊಡುತ್ತೆ ನಿಮಗೆ. ಆಯಿತಾ? ಈ ಒಂದು ಸರಳ ತಂತ್ರವನ್ನು ಮಾಡಿ ನಿಮ್ಮ ನಿಜವಾದಂತಹ ಪ್ರೀತಿಯನ್ನು ನೀವು ಪಡ್ಕೊಳ್ಳಿ ವೀಕ್ಷಕರೇ. ಇದನ್ನು ಕೆಟ್ಟದ್ದಕ್ಕೆ ಮಾತ್ರ ದಯವಿಟ್ಟು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ನಿಜವಾದ ಪ್ರೀತಿ ಇದ್ದರೆ ಆ ಒಂದು ಕೆಲಸಕ್ಕೋಸ್ಕರ ಮಾತ್ರ ನೀವು ಇದನ್ನು ಬಳಸ್ಕೊಳ್ಳಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.